ಭಾಗಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ತಲೆಬಾಗಿದ್ರೆ ಪ್ರಾರ್ಥನೆ ಮಾಡಿಕೊಂಡು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂಥ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುವಂತಾಗಿದ್ದೇವೆ. ತಂದೆಯ ದೇವರು ಕರ್ತನೆ, ಬೆಳಗ್ಗೆಯಿಂದ ಇದುವರೆಗೂ ನಮ್ಮನ್ನು ನಿನ್ನ ಕೃಪೆಯಲ್ಲೂ ಭದ್ರವಾಗಿ ಕಾಪಾಡಿ ಸಜೀವ ಸಂಖ್ಯೆಯಲ್ಲಿ ಎಣಿಸಿದ್ದಕ್ಕೆ ನಿನಗೆ ಕೃತಜ್ಞತೆಯ ಸ್ತುತಿ ಸ್ತೋತ್ರಗಳು ಸಲ್ಲಿಸುವಂತಾಗಿದ್ದೇವೆ. ತಂದೆ, ಈ ಸಾಯಂಕಾಲ ಸಮಯವೇಳೆ ತಂದೆ MIF ಕಾರ್ಯಕ್ರಮದ ತಂದೆ ನಿನ್ನ ವಾಕ್ಯವನ್ನು ಅರಿತುಕೊಳ್ಳುವುದಕ್ಕೆ ನಮಗೆ ಇಷ್ಟು ಒಳ್ಳೆಯ ಭಾಗ್ಯವನ್ನು ದಯಪಾಲಿಸಿಕೊಟ್ಟಿದ್ದಕ್ಕೆ ನಿನಗೆ ಸ್ತೋತ್ರ. ಈಗ ತಂದೆ, ಮಾತನಾಡುವಂಥ ನನಗೂ ತಂದೆ ನನ್ನ ಬಾಯಿಗೆ ನಿನ್ನ ಮಾತುಗಳನ್ನು ದಯಪಾಲಿಸಿಕೊಡು. ಪರಿಶುದ್ಧಾತ್ಮ ಶಕ್ತಿನಿ ಸಹಾಯವನ್ನು ದಯಪಾಲಿಸಿಕೊಡ್ಬೇಕಂತ ಬೇಡಿಕೊಳ್ತೇವೆ. ಈಗ ತಂದೆ, ನಿನ್ನ ಮಕ್ಕಳು ಕೇಳುವಂಥ ನಿನ್ನ ಮಕ್ಕಳು ಕೂಡ ತಂದೆ ಗ್ರಹಿಸುವ ವಿವೇಚನ ಶಕ್ತಿಯನ್ನು ನಿನ್ನ ಆತ್ಮ ಸಹಾಯದೊಂದಿಗೆ ನಡೆಸ್ತಾ ಬರಬೇಕೆಂದು ಬೇಡಿಕೊಳ್ತೇವೆ. ಸಮಸ್ತ ಘನತ ಮಹಿಮೆ ನಿನಗೆ ಸಲ್ಲಿಸುತ್ತಾ ಕೇವಲ ನಿನ್ನ ಮಾತ್ರನೇ ತಾವು ನಾವು ಘನಪಡಿಸುವಂಥ ಆಗೋದಕ್ಕೆ ಸಹಾಯ ಮಾಡಿಕೊಡ್ಬೇಕೆಂದು ಬೇಡಿಕೊಳ್ತಾ, ಈಗ ತಂದೆ ಇಲ್ಲಿ ಸೇರಿ ಬಂದ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರಿಗೂ ಕೂಡ ನಿನ್ನ ವಾಕ್ಯದಲ್ಲಿ ಆತ್ಮೀಯ ಸ್ಥಿತಿಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಕೃಪೆ ಮಾಡಿಕೊಡ್ಬೇಕೆಂದು ಬೇಡಿಕೊಳ್ತಾ, ನಮ್ಮ ಒಡೆಯನೂ ರಕ್ಷಕನೂ ಅಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡುತ್ತೇವೆ ತಂದೆಯೇ, ಆಮೆನ್. ರೈಟ್, ಇವತ್ತಿನ ದಿನ ನಾವು ಆರಿಸಿಕೊಂಡಂಥ ದೇವರ ವಾಕ್ಯವು ಅಂಶವು ಏನು ಅಂತಂದರೆ, ಕ್ರೈಸ್ತರಿಗೆ ದೇಶಭಕ್ತಿ ಇರಲ್ವಾ ಎಂಬುದಾಗಿ ಪ್ರಶ್ನೆ. ಅರ್ಥ ಆಯ್ತವಾ? ಕ್ರೈಸ್ತರಿಗೆ ದೇಶಭಕ್ತಿ ಇರಲ್ವಾ ಎಂಬುದಾಗಿ ನಾವು ಆಲೋಚನೆ ಮಾಡೋಣ. ಮತ್ತು ಇದರ ಕೆಳಗಡೆ ಇನ್ನೊಂದು ಹೆಡ್ಲೈನ್ ಕೊಟ್ಟಿನಿ, ಸ್ವಾತಂತ್ರ್ಯ ಹೋರಾಟಗಾರರು ಪರಲೋಕಕ್ಕೆ ಹೋಗಲ್ವಾ ಎಂಬುದಾಗಿ. ಯಾಕೆ ಈ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮಾರ್ಕನ ಬರೆದ ಸುವಾರ್ತೆ 16:16 ಏನಿದೆ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವ ರಕ್ಷಣೆ ಹೊಂದುವನು, ನಂಬದೇ ಹೋಗುವನು ಶಿಕ್ಷೆಗೆ ಒಳಗಾಗುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅರ್ಥ ಆಯ್ತಾ? ಜಸ್ಟ್ ವಾಯ್ಸ್ ಕೊಂಚ ತಗೋ. ನಂಬಿ ದೀಕ್ಷಾಸ್ನಾನ ಮಾಡಿಸುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನಿಗೆ ಶಿಕ್ಷೆ ಗುರಿಯಾಗೋದು. ಒಂದ್ಸಲ ಓದೋಣ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವರು ರಕ್ಷಣೆ ಹೊಂದುವನು, ನಂಬದೇ ಹೋಗುವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ಹೇಳ್ತಾರೆ. ರೈಟ್, ಸ್ವಲ್ಪ ಹೊತ್ತು ನಾವು ದೇಶ ಸ್ವಾತಂತ್ರ್ಯ ಬಗ್ಗೆ ನೋಡಿ ನೆಕ್ಸ್ಟ್ ಈ ಪಾಯಿಂಟಲ್ಲಿ ನಾವು ಬರೋದಕ್ಕೆ ಪ್ರಯತ್ನ ಮಾಡೋಣ. ನಮಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಯಾವತ್ತು ಸಿಕ್ಕಿದೆ? ಕರೆಕ್ಟೇ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದೆ? 1947 ಆಗಸ್ಟ್ 15. ಒಂದು 3 ದಿನ ಕೆಳಗಡೆ ನಾವು ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಮಾಡಿದ್ವಿ, ಹೌದಾ? ನಿಮಗೆ ಒಂದು 4 ಆಸಕ್ತಿಕರವಾದಂಥ ವಿಷಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 15ಕ್ಕೆ ಪ್ರಪಂಚದಲ್ಲಿ ಒಂದು ಪ್ರತ್ಯೇಕತೆ ಇದೆ. ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಅಥವಾ ಒಂದು 5-6 ದೇಶಕ್ಕೆ ಪ್ರಖ್ಯಾತಿ ಇದೆ. ಈ ಥರ ಒಂದು ತೆಲುಗಲ್ಲಿ ಬರೆದಿದ್ದೀನಿ, ಕನ್ನಡದಾಗೆ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ರೈಟ್, ಅರ್ಥ ಆಗುತ್ತಾ ನೋಡಿ? ಒಂದ್ಸಲ ಕನ್ನಡದಾಗೆ ಓದ್ತೀನಿ. ನಮಗೆ ಸ್ವಾತಂತ್ರ್ಯ ಬಂದಿದೆನಾ ಅಂದರೆ, ಬ್ರಿಟಿಷರು ಸುಮಾರು ನಮ್ಮ ದೇಶವನ್ನು 200 ವರ್ಷಗಳ ಕಾಲ ನಮ್ಮನ್ನು ಅವರ ಬಾನಿಸರ ಹಾಗೆ ನಮ್ಮನ್ನು ಕೆಲಸ ಮಾಡಿಕೊಂಡು ಅವರ ಕೈ ಕೆಳಗೆ ನಾವು ಬದುಕಬೇಕಾ ಪರಿಸ್ಥಿತಿಯನ್ನು ಬ್ರಿಟಿಷರು ನಮ್ಮ ದೇಶವನ್ನು ಆಳಿದರು. ಎಷ್ಟು ವರ್ಷ? 200 ವರ್ಷಗಳ. ಒಂದು ನೋಡಿ ಒಂದ್ಸಲ. ಕಾಣ್ತಾ ಇದ್ದೇನೆ ಫೋಟೋ? ಇಲ್ಲಿ ನೋಡಿ, ಇಂಗ್ಲೀಷಲ್ಲಿದೆ. ಆ ಕಡೆ ಲ್ಯಾಂಡ್ ಮಾರ್ಕ್ ಇದೆನಾ? ಯುನೈಟೆಡ್ ಕಿಂಗ್ಡಮ್ ಅಂತಾರೆ. ಯುನೈಟೆಡ್ ಕಿಂಗ್ಡಮ್ಸ್ ಅಂದರೆ ಬ್ರಿಟಿಷರ ರಾಜ್ಯ. ಕೆಲವು 5 ರಾಜ್ಯಗಳು ಸೇರಿ ಒಂದು ಯುನೈಟೆಡ್ ಕಿಂಗ್ಡಮ್ ಆಗಿರುತ್ತೆ, 5 ದೇಶಗಳು ಸೇರಿ.
ಅದನ್ನು ಯುನೈಟೆಡ್ ಕಿಂಗ್ಡಮ್ ಅಂತಾರೆ, ಅದನ್ನು ಬ್ರಿಟಿಷ್ ದೇಶ ಎಂಬುದಾಗಿ ಕರೀತಾರೆ. ಅವರು ಅಲ್ಲಿಂದ ನಮ್ಮ ದೇಶಕ್ಕೆ ಬಂದು, ನಮ್ಮ ದೇಶ ಎಲ್ಲಿದೆ ನೋಡಿ, ಇಂಡಿಯಾ. ನಮ್ಮ ದೇಶಕ್ಕೆ ಬಂದು ನಮ್ಮನ್ನು ಬಾನಿಸರಾಗಿ, ನಮ್ಮನ್ನು ದಾಸರಾಗಿ ನಮ್ಮನ್ನು ಅವರು ಒಳಪಡಿಸ್ಕೊಂಡಿದ್ದಾರೆ. ಅವು ಯಾವ್ಯಾವ ದೇಶ ಅಂತಂದರೆ ಸ್ಕಾಟ್ಲ್ಯಾಂಡ್, ವಾಲ್ಸ್ ಆ್ಯಂಡ್ ಇಂಗ್ಲೆಂಡ್, ನೆದರ್ಲ್ಯಾಂಡ್ ಆ್ಯಂಡ್ UK. ಈ 5 ದೇಶಗಳು ಸೇರಿ ಬ್ರಿಟಿಷರ ದೇಶ ಅಂತಾರೆ. 5 ದೇಶಗಳು ಸೇರಿ ಬ್ರಿಟಿಷರ, ಸ್ಕಾಟ್ಲ್ಯಾಂಡ್, ವಾಲ್ಸ್ ಆ್ಯಂಡ್ ಇಂಗ್ಲೆಂಡ್ ಆ್ಯಂಡ್ ನೆದರ್ಲ್ಯಾಂಡ್, UK, ಈ 5 ದೇಶಗಳು ಯುನೈಟೆಡ್ ಕಿಂಗ್ಡಮ್ಸ್ ಎಲ್ಲ ಸೇರಿ ಬ್ರಿಟಿಷರ ದೇಶ ಅಂತಾರೆ. ಇವರು ನಮ್ಮ ದೇಶಕ್ಕೆ ವ್ಯಾಪಾರ ಮಾಡೋದಕ್ಕೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ದೇಶದಲ್ಲಿ ಏನಂತಾರೆ ಅನಾರಕ್ಷತೆ ಅಂದರೆ ವಿದ್ಯಾಹೀನತೆ ಇದ್ದರಿಂದ, ಅವರು ನಮ್ಮ ದೇಶ ಜನರಿಗೆ ಜ್ಞಾನವಿಲ್ಲದ್ರಿಂದ ನಮ್ಮನ್ನು ಅವರು ಬಾನಿಸರಾಗಿ ಕೆಲಸ ಮಾಡಿಕೊಂಡು ಅವರು ಈಸ್ಟ್ ಇಂಡಿಯಾ ಕಂಪನಿ ಎಂಬುದಾಗಿ ಒಂದು ಸ್ಥಾಪನೆ ಮಾಡಿ ಆ ಕೆಲಸಕ್ಕೆ ನಮ್ಮನ್ನೆಲ್ಲ ಸ್ಯಾಲರಿ ಕೊಟ್ಟು ಕೆಲಸ ಕರ್ಕೊಂಡು ನಮ್ಮನ್ನು ಅವರು ಬಾನಿಸರಾಗಿ ಮಾಡಿಕೊಂಡು ಸುಮಾರು 200 ವರ್ಷಗಳ ಕಾಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ನಮ್ಮ ದೇಶದಲ್ಲೇ ದಬ್ಬಾಳಿಕೆ ಮಾಡಿ, ನಾವು ಈ ದೇಶದಲ್ಲಿ ಹುಟ್ಟುವಂಥ ನಮ್ಮ ಮೇಲೆ ಅವರು ದಬ್ಬಾಳಿ ಮಾಡಿ, ನಾವು ಆ ಹೊಲದಲ್ಲಿ ಏನು ತಿನ್ನೋದಕ್ಕೂ ಕೂಡ ನಮಗೆ ಪರ್ಮಿಷನ್ ಇಲ್ಲ, ನಾವು ಸ್ವಂತ ಬೆಳೆ ಬೆಳೆಸ್ಕೊಳ್ಳೋದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಏನೇ ಮಾಡಬೇಕು ಅಂದರೆ ಅವ್ರ ಗೋರ್ಮೆಂಟ್ ನಡೀತಾ ಇದೆ, ಏನು ಮಾಡಬೇಕು ಅಂದ್ರೆ ಅವರು ಅನುಮತಿ ತಗೊಂಡು ನಾವು ಮಾಡುವ ಪರಿಸ್ಥಿತಿ ಬಂತು. ಹೀಗಾಗಿ ಸ್ವತಂತ್ರ ಹೋರಾಟಗಾರರೆಲ್ಲರೂ ಸೇರಿ ನೀವು ನಮ್ಮ ದೇಶಕ್ಕೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ, ಇದು ಎಷ್ಟರವರೆಗೆ ನ್ಯಾಯ, ನಮ್ಮ ದೇಶ ಬಿಟ್ಟು ಹೋಗಿ ಅಂತೇಳಿ ಸ್ವತಂತ್ರ ದೇಶಕ್ಕಾಗಿ ಹೋರಾಡಿದವರು ಕೆಲವು ಮುಖ್ಯ ವ್ಯಕ್ತಿಗಳು ಯಾರಂತಂದರೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲ್ ಲಜಪತ್ ರಾಯ್, ಮಂಗಲ್ ಪಾಂಡೆ, ರಾಣಿ ಲಕ್ಷ್ಮೀಬಾಯಿ, ಸುಭಾಷ್ ಚಂದ್ರ ಬೋಸ್, ಸುಖದೇವ್ ಥಾಪರ್ ಎಂಬುವರು ಸ್ವತಂತ್ರ ಹೋರಾಟವನ್ನು ಮಾಡುತ್ತಾ ಸುದೀರ್ಘ ಕಾಲದಲ್ಲಿ ಬ್ರಿಟಿಷರಿಗೆ ಅಗನೆಸ್ಟ್ ಆಗಿ, ಬ್ರಿಟಿಷರಿಗೆ ವಿರುದ್ಧವಾಗಿ ಜಗಳ ಆಡುತ್ತಾ, ಯುದ್ಧ ಮಾಡುತ್ತಾ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟಪಟ್ಟು ನಮ್ಮ ದೇಶವನ್ನು ಅವರ ಕೈಯಿಂದ ನಾವು ಸ್ವತಂತ್ರ ಪಡಿಸ್ಕೋಬೇಕು, ನಮ್ಮ ದೇಶವನ್ನು ಸ್ವದೇಶರೇನ ಆಳ್ಕೆ ಮಾಡಬೇಕು, ವಿದೇಶ ನಮ್ಮ ದೇಶವನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ಇವರು ಫೈಟ್ ಮಾಡಿದಾಗ ನಮ್ಮ ದೇಶದಲ್ಲಿ ಆಗಿನ ಕಾಲದಲ್ಲಿ ಬ್ರಿಟಿಷರಂದರೆ ಕ್ರೈಸ್ತರು ಅಂತ ಹೇಳ್ತಾರೆ, ಬ್ರಿಟಿಷರಂದರೆ ಕ್ರೈಸ್ತರು. ಆದರೆ ಈ ಸ್ವತಂತ್ರ ಹೋರಾಟಗಾರರಲ್ಲಿ ಈಗ ಹೇಳಿರುವಂಥ ಈ 10 ಜನರಲ್ಲಿ ಯಾರು ಕೂಡ ಕ್ರೈಸ್ತರಲ್ಲ. ಇವರು ಒಂದು ವೇಳೆ ಯೇಸು ಕ್ರಿಸ್ತನ ನಂಬದೇ ಸತ್ತಿದಾರಲ್ಲ, ಸ್ವತಂತ್ರದಲ್ಲಿ ಅವರು ಹೋರಾಟ ಮಾಡಿ ಸತ್ತಿದ್ದಾರೆ. ಇವರು ಸತ್ತರೆ ಎಲ್ಲಿಗೆ ಹೋಗ್ಬೇಕು? ಯಾಕಂತಂದರೆ ಅವರು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿಲ್ಲ. ಮಾರ್ಕ 16:16 ಹೇಳ್ತಾರೆ, ನಂಬಿ ದೀಕ್ಷಾಸ್ನಾನ ಮಾಡಿಕೊಂಡವನೇ ಸ್ವರ್ಗಕ್ಕೆ ಹೋಗ್ತಾನೆ, ನಂಬದವನಿಗೆ ಶಿಕ್ಷಣೆಗೆ ದಂಡನೆಗೆ ಗುರಿ ಆಗ್ತಾನೆ ಎಂಬುದಾಗಿ ಹೇಳ್ತಾರೆ. ಇವರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಲ್ಲ, ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ. ಇವರು ಪಾಪವನ್ನು ತೊಳೆದುಕೊಳ್ಳೋದಕ್ಕೆ ದೀಕ್ಷಾಸ್ನಾನ ಕೂಡ ಮಾಡಿಸಿಕೊಂಡಲ್ಲ. ಆದರೆ ಸ್ವತಂತ್ರ ಸಮರ ಯೋಧದಲ್ಲಿ ಅಥವಾ ಸ್ವತಂತ್ರ ರಣರಂಗದಲ್ಲಿ ಯುದ್ಧ ಮಾಡುತ್ತಾ ಸತ್ತೋಗಿದ್ದಾರೆ. ಇವರು ಸತ್ತರೆ ಎಲ್ಲಿಗೆ ಹೋಗ್ತಾರೆ ಎಂಬುದಾಗಿ ನಾವು ನೋಡಬೇಕಾಗುತ್ತೆ. ರೈಟ್. ಮತ್ತು ಈ ಆಗಸ್ಟ್ 15ರಲ್ಲಿ ಪ್ರತ್ಯೇಕತೆ ಏನಿದೆ ಅಂತಂದರೆ, ಕೇವಲ ಆಗಸ್ಟ್ 15 ನಮ್ಮ ಭಾರತ ದೇಶಕ್ಕೆ ಮಾತ್ರ ಸ್ವತಂತ್ರ ಬರದೆ ಉಳಿದ 4 ದೇಶಗಳು ಕೂಡ ಆಗಸ್ಟ್ 15ರಂದೇ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಇಸ್ವಿಗಳು ಬೇರೆ. ಅರ್ಥ ಆಯ್ತಾ? ಆಗಸ್ಟ್ 15 ನಾವು ಯಾವ ರೀತಿಯಲ್ಲಿ ಸ್ವತಂತ್ರ ಧ್ವಜೋತ್ಸವ ಮಾಡ್ತೇವೋ, ಸ್ವತಂತ್ರ ದಿನೋತ್ಸವ ಮಾಡ್ತೇವೋ, ಬೇರೆ 4 ದೇಶಗಳು ಕೂಡ ಸ್ವತಂತ್ರ ದಿನೋತ್ಸವವನ್ನು ಮಾಡ್ತವೆ ಆಗಸ್ಟ್ 15. ಬಟ್ ಇಸ್ವಿಗಳು ಬೇರೆ. ಒಂದು ಸ್ಪೀಡಾಗಿ ಓದೋದಕ್ಕೆ ಇಷ್ಟಪಡ್ತೀನಿ ನೋಡಿ. ಮೊದಲನೇದು ನಮಗೆ ಏನು ಸಿಗುತ್ತೆ ಅಂತಂದರೆ, ಒಂದು ಕಾಲದಲ್ಲಿ ಅಮೆರಿಕನ್ನು ಕೂಡ ಇವರು ಬ್ರಿಟಿಷರ ಆಳ್ವಿಕೆ ಮಾಡ್ತಾರೆ. ಅಮೆರಿಕದಲ್ಲಿ ಕೂಡ ಬ್ರಿಟಿಷರ ಆಳ್ವಿಕೆ ಮಾಡಿದಾಗ ಇವರಿಗೆ ಒಂದು ದಿನದಲ್ಲಿ ಸ್ವಾತಂತ್ರ್ಯ ಬರುತ್ತೆ. ಅದು ಯಾವಾಗ ಅಂತಂದರೆ 4ನೇ ತಾರೀಕು ಜುಲೈ 1776ರಲ್ಲಿ ಅಮೆರಿಕ ದೇಶಕ್ಕೂ ಕೂಡ ಸ್ವಾತಂತ್ರ್ಯ ಸಿಗುತ್ತೆ. ನೆಕ್ಸ್ಟ್ ಆಗಸ್ಟ್ 15ರಲ್ಲಿ ಯಾವ್ಯಾವ ದೇಶಕ್ಕೆ ಸಿಗುತ್ತೆ ಅಂತಂದರೆ, ಕಾಂಗೋ
ಎಂಬ ದೇಶದಿಂದ ಫ್ರಾನ್ಸ್ ದೇಶಸ್ಥರು ಅವರನ್ನು ದಬ್ಬಾಳಿಕೆ ಮಾಡ್ತಾರೆ. ಫ್ರಾನ್ಸ್ ದೇಶಸ್ಥರು ಕಾಂಗೋ ಎಂಬ ದೇಶಕ್ಕೆ 80 ವರ್ಷಗಳು, ಸುಮಾರು 80 ವರ್ಷಗಳು ಪರಿಪಾಲನೆ ಮಾಡಿದಾಗ ಕಾಂಗೋ ದೇಶಕ್ಕೆ ಸಿಕ್ಕಿರುವ ಸ್ವಾತಂತ್ರ್ಯ ದಿನ ಯಾವತ್ತು ಅಂತಂದರೆ ಆಗಸ್ಟ್ 15, 1926ರಂದು ಅವರಿಗೆ ಸ್ವತಂತ್ರ ದೇಶವಾಗಿ ಸಿಗುತ್ತೆ. ನೆಕ್ಸ್ಟ್, ಕೊರಿಯಾ ಎಂಬ ದೇಶ, ನಾರ್ತ್ ಕೊರಿಯನ್ ಆ್ಯಂಡ್ ಈಗ ಡಿವೈಡ್ ಆಗಿದೆ, ಬಟ್ ಆಗಿನ ಕಾಲದಲ್ಲಿ ಒಂದೇ ಕೊರಿಯಾ. ಆ ಕೊರಿಯಾ ದೇಶಕ್ಕೆ ಜಪಾನ್ ದೇಶವರು 35 ವರ್ಷಗಳ ಕಾಲ ಪರಿಪಾಲನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಸ್ವತಂತ್ರ ಸಿಕ್ಕಿದ್ದು ಯಾವತ್ತು ಅಂತಂದರೆ ಆಗಸ್ಟ್ 15, 1945ರಲ್ಲಿ. ನಮ್ಮ ದೇಶಕ್ಕಿಂತ 2 ವರ್ಷ ಮುಂಚೆನೇ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನೆಕ್ಸ್ಟ್, ಮೂರನೇದು ಯಾವುದು ಅಂತಂದರೆ ಬೆಹರಿದ್, ಅಂದರೆ ಅರಬ್ ದೇಶಸ್ಥರು ಇವರನ್ನು ಪರಿಪಾಲನೆ ಮಾಡೋದಕ್ಕೆ ಮಾಡ್ತಾರೆ. ಆ ಅರಬ್ ದೇಶದವರು ಬೆಹರಿದ್ ಅವ್ರನ್ನ ಬಾನಿಸರಾಗಿ ಮಾಡ್ಕೋತಾರೆ. ಈ ಬೆಹರಿದ್ ಅನ್ನೋ ದೇಶದಕ್ಕೆ ಆಗಸ್ಟ್ 15ರಂದು 1971ರಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕುತ್ತೆ. ನೆಕ್ಸ್ಟ್ ಲಿಜೆನ್ಸ್ಟೈನ್ ಅಂತ ಜರ್ಮನಿ ದೇಶಸ್ಥವರು. ಫೋಟೋಗಳಿದ್ದಾವೆ, ಒಂದು ಸ್ವಲ್ಪ ತೋರಿಸ್ತೀನಿ. ಇದು ಕೊರಿಯಾ, ನೈಜೀರಿಯಾ ಅಂತಾರಲ್ಲ ಕೊರಿಯಾ, ಅಲ್ಲಿ ಯುನೈಟೆಡ್ ಕಿಂಗ್ಡಮ್ಸ್. ನೆಕ್ಸ್ಟ್ ಫ್ರಾನ್ಸ್, ಈಗ ಹೇಳಿದ್ನಲ್ಲ, ಫ್ರಾನ್ಸ್ಲಿಂದ ಯಾರಿಗೆ ದಬ್ಬಾಳಿಕೆ ನಡೀತಿದೆ? ಫ್ರಾನ್ಸಿಂದ ಕಾಂಗೋ ದೇಶಕ್ಕೆ ಯುದ್ಧ ಮಾಡೋಕಲ್ಕ. ಕಾಂಗೋ ದೇಶ ಇಲ್ಲಿದೆ, ಫ್ರಾನ್ಸ್ ಮೇಲಿದೆ. ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಾಗ ಆಗಸ್ಟ್ 15ರಂದಲೇ ಸಿಗುತ್ತೆ. ಕೊರಿಯಾ ಪ್ಲಸ್ ಜಪಾನ್, ಈ ಜಪಾನ್ ದೇಶರು ಕೊರಿಯರ್ ಮೇಲೆ ದಬ್ಬಾಳಿಕೆ ಮಾಡಿದಾಗ ಅವರು ಕೂಡ ಸುಮಾರು ವರ್ಷಗಳ ಬಾನಿಸರಾಗಿ ಇರ್ತಾರೆ. ಅವ್ರಿಗೂ ಕೂಡ ಆಗಸ್ಟ್ 15ರಂದೇ ಸ್ವಾತಂತ್ರ್ಯ ಸಿಗುತ್ತೆ. ನೆಕ್ಸ್ಟ್, ಇಲ್ಲ ಇನ್ನೊಂದು ಲಿಜೆನ್ಸ್ಟೈನ್ ಎಂಬ ಈ ದೇಶಕ್ಕೆ ಕೂಡ ಆಗಸ್ಟ್ 15ರಲ್ಲೇ ಸ್ವಾತಂತ್ರ್ಯ ಸಿಗುತ್ತೆ. ಈ ದೇಶವನ್ನು ಯಾರು ದಬ್ಬಾಳಿಕೆ ಮಾಡಿದ್ದಾರೆ ಅಂದರೆ ಜರ್ಮನಿ ದೇಶಸ್ಥರು ದಬ್ಬಾಳಿಕೆ ಮಾಡಿದ್ದಾರೆ. ಈ ದೇಶಕ್ಕೆಲ್ಲವೂ ಕೂಡ ಆಗಸ್ಟ್ 15ರಂದೇ ಸ್ವಾತಂತ್ರ್ಯ ಸಿಕ್ಕಿದೆ ಎಂದ ಸಮಾಚಾರ ಸಿಗುತ್ತೆ. ನಮ್ಮ ದೇಶಕ್ಕೂ ಕೂಡ ಆಗಸ್ಟ್ 15ರಂದೇ ಸ್ವಾತಂತ್ರ್ಯ ಸಿಕ್ಕಿದೆ. ಅದು ಆದರೆ 1947. ಈಗ ಕ್ರೈಸ್ತರಿಗೆ ದೇಶಭಕ್ತಿ ಇದೆನಾ ಇಲ್ವಾ ಎಂಬುದಾಗಿ ನಾವು ಈ ಅಂಶವನ್ನು ನಾವು ನೋಡಿಕೊಳ್ಳಿದೆಯಾದರೆ ಕ್ರೈಸ್ತರಿಗೆ ದೇಶಭಕ್ತಿ ಇದೆನಾ? ಯಾಕೆ ಈ ಪ್ರಶ್ನೆ ಬಂತು ಅಂತಂದರೆ ಕ್ರೈಸ್ತರು ಅವ್ರಿಗೆ ಮೂಲತಃ ದೇಶ ಇದಲ್ಲ, ಇದು ಕೇವಲ ಹಿಂದೂ ದೇಶ ಎಂಬುದಾಗಿ ಈ ಲೋಕ ಅಭಿಪ್ರಾಯ ಪಡ್ತಾ ಇದೆ. ಕ್ರೈಸ್ತರಿಗೆ ಯಾಕೆ ದೇಶಭಕ್ತಿ ಇಲ್ಲ ಎಂಬುದಾಗಿ ಅವರು ಪ್ರಶ್ನೆ ಕೇಳ್ತಾರೆ. ಕ್ರೈಸ್ತರಿಗೆ ದೇಶಭಕ್ತಿ ಇಲ್ವಾ ಅಂತಂದರೆ ಕ್ರೈಸ್ತರಿಗೆ ಮಾತ್ರನೇ ದೇಶಭಕ್ತಿ ಜಾಸ್ತಿ ಇರುತ್ತೆ ಎಂಬುದಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಏಕೆ ಕ್ರೈಸ್ತರಿಗೆ ಮಾತ್ರ ದೇಶಭಕ್ತಿ ಜಾಸ್ತಿ ಯಾಕೆ ಇರುತ್ತೆ ಅಂತಂದರೆ ದೇವರು ಕ್ರೈಸ್ತರಿಗೆ ಕೊಟ್ಟಿರುವಂಥ ಆಜ್ಞೆ ಈ ರೀತಿಯಲ್ಲಿರುತ್ತೆ. ಮೊದಲನೇದಾಗಿ ನೋಡೋಣ, ಮೊದಲನೇ ತಿಮೋತಿ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಮೊದಲನೇ ತಿಮೋತಿ ಬರೆದ ಪತ್ರಿಕೆ, ಪೌಲನು ತಿಮೋತಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಓದೋಣ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಮನುಷ್ಯರೆಲ್ಲರಿಗೋಸ್ಕರ, ಏನಕ್ಕೆ ಮನುಷ್ಯರೆಲ್ಲರಿಗೋಸ್ಕರ ವಿಜ್ಞಾಪನೆಗಳು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು? ಯಾಕೆ ಮಾಡಬೇಕು ಅಂತಂದರೆ 2ನೇ ವಚನ ಹೇಳುತ್ತೆ, ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ಕರ್ತನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ ಎಂಬುದಾಗಿ ಹೇಳ್ತಾರೆ. ಕ್ರೈಸ್ತರು ದೇಶಭಕ್ತಿಯನ್ನು ಸಾರಬೇಕು ಎಂಬುದಾಗಿ ಯಾಕೆ ಅಂತಂದರೆ, ದೇಶಭಕ್ತಿ ಅಂತಂದರೆ ಏನು ಅಂತಂದರೆ ದೇಶವನ್ನು ಕ್ಷೇಮವಾಗಿ ಕಾಪಾಡಿಕೊಳ್ಳುವುದು ದೇಶಭಕ್ತಿ, ದೇಶವನ್ನು ಗೌರವಿಸುವುದು ದೇಶಭಕ್ತಿ, ದೇಶ ಭದ್ರತೆಯನ್ನು ಕಾಪಾಡುವುದು ದೇಶಭಕ್ತಿ, ದೇಶ ರಹಸ್ಯವಾದ ಸಮಾಚಾರವನ್ನು, ಗೂಢಾರ್ಥವನ್ನು ಅದು ಸಮಾಚಾರವಾಗಿ ರಹಸ್ಯವಾಗಿ
ಇಟ್ಟುಕೊಳ್ಳುವಂಥ ಬಾಧ್ಯತೆ ದೇಶ ಭಕ್ತಿಯಾಗಿದೆ. ಮತ್ತು ದೇಶದಲ್ಲಿರುವಂಥ ಅನೇಕ ಮನುಷ್ಯರನ್ನು ಸಮಾನರಾಗಿ ನೋಡುವುದು, ಅನೇಕ ಮತಗಳಿಗೆ ಗೌರವ ಕೊಡುವುದು, ಇದು ದೇಶಭಕ್ತಿಯಾಗಿದೆ. ದೇಶಭಕ್ತಿ ಅಂದರೆ ದೇಶವನ್ನು ಗೌರವ ಮಾಡೋದು, ದೇಶ ಭದ್ರತೆಗಳನ್ನು ಕಾಪಾಡಬೇಕು, ಮತ್ತು ದೇಶದಲ್ಲಿರುವಂಥ ಶಾಸನಗಳನ್ನು, ಸಂವಿಧಾನಗಳನ್ನು ನಾವು ಗೌರವಿಸಬೇಕು, ಅಧಿಕಾರಿಗಳನ್ನು ಗೌರವಿಸಬೇಕು, ಪರಿಪಾಲನೆ ಮಾಡುವಂಥ ರಾಜರನ್ನು ಗೌರವಿಸಬೇಕು ಎಂಬುದಾಗಿ, ಇವೆಲ್ಲವನ್ನು ನಾವು ಮಾಡಿದರೆ ಭಕ್ತರು ಅಂತ ಎಂಬುದಾಗಿ ಹೇಳುತ್ತೆ. ನಾವು ಬೈಬಲಲ್ಲಿ ನೋಡಬೇಕಂದ್ರೆ ಮನುಷ್ಯರೆಲ್ಲರೂ ಕ್ಷೇಮವಾಗಿಯೂ ಸುರಕ್ಷಿತವಾಗಿ ಬದುಕಬೇಕಂದ್ರೆ ದೇವರಲ್ಲಿ ವಿಜ್ಞಾಪನೆ ಮಾಡಿ, ಪ್ರಾರ್ಥನೆ ಮಾಡಿ, ಅರಸುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ರಾಜ ಪರಿಪಾಲನೆ ಮಾಡುವವರಿಗೋಸ್ಕರ, ಅವರ ಯೋಗಕ್ಷೇಮಗೋಸ್ಕರ, ದೇಶ ಯೋಗಕ್ಷೇಮಗೋಸ್ಕರ, ದೇಶ ಆರೋಗ್ಯದಗೋಸ್ಕರ, ದೇಶದ ಸಮಸ್ಯೆಗೋಸ್ಕರ ಪ್ರಾರ್ಥನೆ ಮಾಡುವವರ ಕ್ರೈಸ್ತರು. ಆ ಕ್ರೈಸ್ತರ ಪ್ರಾರ್ಥನೆ ಮಾಡೋದ್ರಿಂದ ದೇಶವು ನೆಮ್ಮದಿಯಾಗಿಯೂ ಸುಖವಾಗಿಯೂ ಶಾಂತವಾಗಿಯೂ ಬದುಕುತ್ತದೆ. ಎಲ್ಲರಿಗಿಂತ ಕ್ರೈಸ್ತರಿಗೆ ದೇಶಭಕ್ತಿ ಜಾಸ್ತಿ ಇರುತ್ತದೆ ಎಂಬುದಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವರ್ಷ ನೋಡಿಕೊಳ್ಳೋಣ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ, ಅಪೊಸ್ತಲನಾಗಿರುವಂಥ ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಅಪೊಸ್ತಲನಾಗಿರುವಂಥ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ರಿಂದ ಓದಿಕೊಳ್ಳೋಣ. 2ನೇ ಪೇತ್ರನ ಪತ್ರಿಕೆ ಮೊದಲನೇ ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ರಿಂದ. ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರ್ರಿ. ಅರಸನು ಸರ್ವಾಧಿಕಾರಿ ಎಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆಯ ನಡತೆಯುಳ್ಳವನನ್ನು ಪ್ರೋತ್ಸಾಹಪಡಿಸುವುದಕ್ಕೂ ಅರಸನಿಂದ ಕಳಿಸಲ್ಪಟ್ಟವರಂತೆಲ್ಲೂ ತಿಳಿದು ಅವರಿಗೆ ಅಧೀನರಾಗಿರ್ರಿ. ದೇವರೇನು ಹೇಳ್ತಾನೆ ಅಂದರೆ, ನೀವು ಒಳ್ಳೆಯ ನಡತೆಯಲ್ಲಿ ನಡೀಬೇಕು ಅಂತಂದರೆ ನಿಮ್ಮ ಮೇಲೆ ಒಬ್ಬ ಅರಸನಾಗಿರಬೇಕು. ಅವನು ಶಾಸನಗಳನ್ನು ಪರಿಪಾಲನೆ ಮಾಡಬೇಕು. ಅವನ ನಿಮ್ಮ ನಡವಳಿಕೆಯನ್ನು ನೋಡಬೇಕು. ಅವನ ನಿಮ್ಮ ಕೆಟ್ಟ ನಡತೆ ಆದರೆ ಶಿಕ್ಷೆ, ಒಳ್ಳೆ ನಡತೆ ಆದರೆ ಮೆಚ್ಚಿಕೊಳ್ಬೇಕು. ಈ ರೀತಿಯಲ್ಲಿ ಇರುವುದಕ್ಕೆ ಅರಸುಗಳು ಬೇಕು. ಅವರಿಗೆ ನೀವು ಏನೇನು ಮಾಡಬೇಕಂದ್ರೆ, ಮನುಷ್ಯನು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿದೆ. ಅರಸನು ಸರ್ವಾಧಿಕಾರ ಎಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆಯ ನಡತೆಯುಳ್ಳವರು ಪ್ರೋತ್ಸಾಹಿಸುವುದಕ್ಕೂ ಅರಸನಿಂದ ಕಳಿಸಲ್ಪಟ್ಟಂತಲೂ ತಿಳಿದು ಅವರಿಗೆ ಅಧೀನರಾಗಿರ್ರಿ. ತಿಳಿಯದೆ ಮಾತಾಡುವ ಮೂಢ ಜನರನ್ನು ಬಾಯನ್ನು ನೀವು ಒಳ್ಳೆಯ ನಡತೆಯಿಂದ ಕಟ್ಟಬೇಕೆಂದು ದೇವರ ಚಿತ್ತ. ಇದು 16ನೇ ವಚನ ಮುಖ್ಯವಾಗಿ ನೋಡೋಣ. ಸ್ವತಂತ್ರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವತಂತ್ರವನ್ನು ಉಪಯೋಗಿಸಬೇಡಿರಿ. ಏನಂತ ಹೇಳ್ತಾನೆ ಅಂದರೆ, ಸ್ವತಂತ್ರಂತೆ ನಡೆದುಕೊಳ್ಳಬೇಕು, ಬಾನಿಸರಾಗಿ ಅಲ್ಲ. ದೇಶ ಪ್ರತಿಯೊಬ್ಬ ನಾಯಕನು, ಪ್ರತಿಯೊಬ್ಬ ಪೌರುಷನು ಸ್ವತಂತ್ರನಾಗಿ ನಡ್ಕೊಳ್ಬೇಕು ಅಂತಂದರೆ ಸ್ವತಂತ್ರವಾಗಿ ನಡೆದುಕೊಳ್ಳದೆ ಕೆಟ್ಟತನವು ಮರೆ ಮಾಡಿ, ಕೆಟ್ಟತನವು ಮನಸ್ಸಿನಲ್ಲಿ ಇಟ್ಕೊಂಡು ದೇಶವನ್ನು ಹಾಳು ಮಾಡೋ ಕೆಲಸಕ್ಕೆ, ದೇಶಕ್ಕೆ ಭ್ರಷ್ಟ ಮಾಡುವಂಥ ಕೆಲಸಕ್ಕೆ ಮನುಷ್ಯನಿರದೆ, ಕೆಟ್ಟತನವು ಮರೆ ಮಾಡದೆ ಕೆಟ್ಟತನವನ್ನು ಬಿಟ್ಟು ಒಳ್ಳೆತನ ಮಾಡಿ ಸ್ವತಂತ್ರರಾಗಿ ನಡೆದುಕೊಳ್ಳಬೇಕು. ಎಲ್ಲರನ್ನು ಸನ್ಮಾನಿಸಬೇಕು. ನೀವು ದೇವರ ದಾಸರಾಗಿದ್ದೀರಲ್ಲ, ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸನನ್ನು ಸನ್ಮಾನಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರ, ಕ್ರೈಸ್ತರಿಗೆ ದೇಶಭಕ್ತಿ ಯಾಕೆ ಜಾಸ್ತಿ ಇರುತ್ತದೆ ಎಂಬುದಾಗಿ ಹೇಳಿದರೆ, ದೇವರು ಹೇಳಿರುವಂಥ ಶಾಸನ ಅಂದರೆ ಅರಸುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬ ಮನುಷ್ಯನನ್ನು ಪ್ರೀತಿಸಿರಿ, ಕೆಟ್ಟತನವನ್ನು ಬಿಟ್ಟು ಒಳ್ಳೆತನ ಮಾಡಿರಿ, ದೇಶ ಕ್ಷೇಮವಾಗಿರುತ್ತೆ ಎಂಬುದಾಗಿ ದೇವರು ಕೊಟ್ಟಿರುವ ಶಾಸನವನ್ನು ಕ್ರೈಸ್ತರು ಅನುಸರಿಸ್ತಾರಿದ್ದರಿಂದ ದೇಶಭಕ್ತಿ ಕ್ರೈಸ್ತರಿಗೆ ಜಾಸ್ತಿ ಇರುತ್ತದೆ ಎಂಬುದಾಗಿ ಹೇಳೋದಕ್ಕೆ ಮತ್ತೊಂದು ಸಲ ಇಷ್ಟಪಡ್ತಾ ಇದ್ದಾರೆ. ಪ್ರಿಯರೇ, ಕ್ರೈಸ್ತರು ದೇಶವನ್ನು ಹಾಳು ಮಾಡೋದಕ್ಕೆ ಯತ್ನ ಮಾಡಲ್ಲ. ಕ್ರೈಸ್ತರು ದೇಶವನ್ನು ಯೋಗಕ್ಷೇಮಗೋಸ್ಕರ, ದೇಶ ಸಂಕಟದಲ್ಲಿ, ಕೊರೋನಾ ಕಾಲದಲ್ಲಿ ಅನೇಕ ಮಂದಿ ಪಾಸ್ಟರ್ಸ್, ದೇಶವೆಲ್ಲ ಪಾಸ್ಟರ್ಸು ಎಷ್ಟು ಜನ ಕಣ್ಣೀರಿಟ್ಟು ನಮ್ಮ ದೇಶಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಎಷ್ಟು ಜನ ಉಪವಾಸಿದ್ದು ದೇಶದ ಕ್ಷೇಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಎಷ್ಟೋ ಸಂಕಟಪಟ್ಟು ದೇಶವನ್ನು ಕಾಪಾಡಬೇಕು ಅಂತೇಳಿ ದೇವರಲ್ಲಿ ವಿಜ್ಞಾಪನೆಗಳು ಮಾಡುತ್ತಾ, ಯಾಪನೆಗಳು ಮಾಡುತ್ತಾ, ಪ್ರಾರ್ಥನೆಗಳು ಮಾಡುತ್ತಾ ತಮ್ಮ ಸಮಯವನ್ನು ಕಳೆದುಕೊಂಡಿದ್ದಾರೆ. ಪ್ರಿಯರೇ, ದೇಶವು ಕ್ಷೇಮವಾಗಿರಬೇಕು ಎಂಬುದಂದರೆ ಆ ದೇಶದಲ್ಲಿ ಕ್ರೈಸ್ತನಿರಬೇಕು. ಆ ದೇಶ ಜನರು ಸ್ವತಂತ್ರರಾಗಿ ಬದುಕಬೇಕು ಅಂದರೆ ಆ ದೇಶದಲ್ಲಿ ಕ್ರೈಸ್ತನಿರಬೇಕು. ಕ್ರೈಸ್ತನೇ ಯಾಕಿರಬೇಕು ಅಂದರೆ ದೇಶ ಕ್ಷೇಮಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಕ್ರೈಸ್ತನಾಗಿದ್ದಾನೆ. ಪ್ರಿಯರೇ,
ದೇಶದ ಕ್ಷೇಮಗೋಸ್ಕರ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಕ್ರೈಸ್ತನಾಗಿದ್ದೇನೆ. ದೇಶ ಯೋಗಕ್ಷೇಮ ಕೋರುವಂಥವನು, ದೇಶ ಯೋಗಕ್ಷೇಮವಂತ ಬಯಸುವವನು ಕ್ರೈಸ್ತನಾಗಿದ್ದಾನೆ. ಅದರಿಂದ ಕ್ರೈಸ್ತರಿಗೆ ದೇಶಭಕ್ತಿ ಜಾಸ್ತಿ ಇರುತ್ತದೆ ಎಂಬುದಕ್ಕೆ ಇಷ್ಟಪಡ್ತೇನೆ ಪ್ರಿಯ. ಗಲಾತ್ಯದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ. ಇಲ್ಲಿ ಮತ್ತೊಂದು ಸ್ವಾತಂತ್ರ್ಯ ಬಗ್ಗೆ ನಾವು ನೋಡಬೇಕಾಗುತ್ತೆ. ಇಲ್ಲಿವರೆಗೆ ನಮ್ಮ ದೇಶದ ಸ್ವಾತಂತ್ರ್ಯ ಬಗ್ಗೆ ನಾವು ನೋಡಿದ್ವಿ. ಈಗ ಶರೀರ ಸಂಬಂಧವಾದಂಥ ಸ್ವಾತಂತ್ರ್ಯವು ಯಾವ ರೀತಿಯಲ್ಲಿರ್ತದೆ, ಆ ಸ್ವಾತಂತ್ರ್ಯ ಯಾವ ರೀತಿಯಲ್ಲಿರ್ತದೆ, ಆ ಸ್ವಾತಂತ್ರ್ಯ ನಾವು ಯಾವ ರೀತಿಯಲ್ಲಿ ತೆಗಿಬೇಕು, ಯಾವ ರೀತಿಯಲ್ಲಿ ಅನುಸರಿಸಬೇಕು ಎಂಬುದಾಗಿ ಭಕ್ತನು ಅಪೊಸ್ತಲನಾದಂಥ ಪೌಲನು ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ. 5ನೇ ಅಧ್ಯಾಯ. ಪೌಲನು ಗಲಾತ್ಯದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಒಂದ್ಸಲ ಓದಿ. ಮೊದಲನೇ ಒಂದು ಸಲ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಓಕೆ, ಇಲ್ಲಿ ನೋಡಿ, ಪ್ರತಿಯೊಬ್ಬ ಮನುಷ್ಯನು ತನ್ನ ನಡವಳಿಕೆಯಿಂದ ಪಾಪಕ್ಕೆ ದಾಸನಾಗಿ ಬದುಕ್ತಾನೆ. ಪ್ರತಿಯೊಬ್ಬ ಮನುಷ್ಯನು ತಮ್ಮ ನಡತೆಯಿಂದ ಪಾಪ ಮಾಡುತ್ತಾ ದೇವದೃಷ್ಟಿಗೆ ಕೆಟ್ಟವನಾಗಿ ಬದುಕುತ್ತಿರ್ತಾನೆ, ಪಾಪಕ್ಕೆ ದಾಸನಾಗಿ ಬದುಕುತ್ತಿರ್ತಾನೆ. ಅದರಿಂದ ಯೇಸು ಕ್ರಿಸ್ತನು, ಆ ದೇವಾದಿ ದೇವನು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಈ ದರಿಗೆ ಬಂದು ಮನುಷ್ಯರೆಲ್ಲರನ್ನ ಸ್ವತಂತ್ರರಾಗಿ ಮಾಡಬೇಕೆಂದಾಗಿ ಆತನು ಪರಲೋಕದಿಂದ ಭೂಲೋಕಕ್ಕೆ ಬಂದಿದ್ದಾನೆ. ಯಾವ ರೀತಿಯಲ್ಲಿ ಆತನನ್ನು ಈ ಲೋಕಕ್ಕೆ ಬಂದಿದ್ದಾಗ ಆತನ ಪ್ರವಚನಗಳು ನಾವು ನೋಡಿದ್ದಿದ್ರೆ, ಸೆರೆಯಲ್ಲಿ ಬಿದ್ದಂಥ ವ್ಯಕ್ತಿಗಳನ್ನು ಬಿಡಿಸುವುದಕ್ಕೆ ಬಂದಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಸೆರೆಯಲ್ಲಿ ಬಿದ್ದಂಥ ಅವರನ್ನು ಬಿಡಿಸೋದಕ್ಕೆ ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನ ಬಗ್ಗೆ ಪ್ರವಚನ ಇರುತ್ತೆ. ಸೆರೆ ಅಂತಂದರೆ ನಾವು ಏನು ಜೈಲಿಗೆ ಸಂಬಂಧಪಟ್ಟಂಥ ಸೆರೆ ಅಲ್ಲ, ನಾವು ಕೈದಿಗಳೆಂಬುದಾಗಿ ಅದನ್ನು ಅರ್ಥ ಅಲ್ಲ. ಸೆರೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನು ಪಾಪ ಎಂಬ ಸೆರೆಯಲ್ಲಿ ಸಿಲುಕಿಕೊಂಡಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಪಾಪ ಎಂಬ ಸೆರೆಯಲ್ಲಿ ಸಿಲುಕಿಕೊಂಡಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಆ ಪಾಪ ಎಂಬ ಸೆರೆಯಿಂದ ಬಿಡಿಸುವುದಕ್ಕೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದಾನೆ. ಆದ್ದರಿಂದ ಕ್ರಿಸ್ತನು ನಮ್ಮನ್ನು ಸ್ವತಂತ್ರಿಸಬೇಕೆಂಬುದಾಗಿ, ಸ್ವತಂತ್ರನಾಗಿ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಮತ್ತೆ ಒಂದು ಸಲ ಓದೋಣ ನೋಡಿ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಆದರೆ ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಪ್ರಿಯರೇ, ನಾವು ಗತಿಸಿ ಹೋದಂಥ ಜೀವನದಲ್ಲಿ ಪಾಪ ಎಂಬ ಸೆರೆಯಲ್ಲಿ ಇದ್ದೀವಿ. ನಮ್ಮ ಪಾಸ್ಟ್, ನಮ್ಮ ಕಳೆದು ಹೋದಂಥ ಜೀವನವು ಪಾಪ ಎಂಬ ಸೆರೆಯಲ್ಲಿ ಬಿದ್ದಿದೆ. ಆ ಸೆರೆಯಿಂದ ನಿಮ್ಮನ್ನು ಬಿಡಿಸೋದಕ್ಕೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದಾನೆ. ಬಿಡಿಸಿಕೊಂಡಿದ ನಂತರ ನಮ್ಮ ಪಾಪದಿಂದ ಆತನನ್ನು ನಮ್ಮನ್ನು ರಕ್ಷಿಸಿ ಸ್ವತಂತ್ರನಾಗಿ ಮಾಡಿದ ಮೇಲೆ ಆ ವಿಶ್ವಾಸದಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕೆಂಬುದಾಗಿ ಯೇಸು ಪ್ರಭು ಹೇಳ್ತಾ ಇದ್ದಾನೆ. ಪ್ರಿಯರೇ, ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಆ ಸ್ಥಿರವಾಗಿ ನಿಲ್ಲದ ಮೇಲೆ ಏನಾಗುತ್ತೆ ಅಂತಂದರೆ, ಮತ್ತೊಂದು ಸಲ ನೀವು ದಾಸಕ್ಕೆ ಅಥವಾ ಸೆರೆಯಕ್ಕೆ, ದಾಸತ್ವಕ್ಕೆ ತಿರುಗಿ ಹೋಗದೆ ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನು ಪಾಪ ಎಂಬ ಸೆರೆಯಲ್ಲಿ ಬಿದ್ದವರಿಗೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಆತನು ನಮ್ಮ ಪಾಪಗಳನ್ನು ತೊಳಿತಾ ಇದ್ದಾನೆ ಎಂಬ ವಿಶ್ವಾಸದಿಂದ ಆತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರೆ, ನಮ್ಮ ಪಾಪ ಎಂಬ ಸೆರೆಯಿಂದ ನಮ್ಮನ್ನು ಸ್ವತಂತ್ರನಾಗಿ ಮಾಡಿ ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ಆ ದಾಸತ್ವದಿಂದ ಬಿಡುಗಡೆ ಹೊಂದಿದ ಮೇಲೆ ಆ ವಿಶ್ವಾಸದಲ್ಲಿ ನಾವು ಸ್ವತಂತ್ರದಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕೆಂಬುದಾಗಿ ಈ ರೀತಿಯಲ್ಲಿ ಭಕ್ತನು ಹೇಳ್ತಾನೆ. 13ನೇ ವಚನ ಮತ್ತೊಂದು ಸಲ ಓದೋಣ. 5ನೇ ಅಧ್ಯಾಯ 13ನೇ ವಚನ. ಗಲಾತ್ಯದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. ಸಹೋದರರೇ, ನೀವು ಸ್ವಾತಂತ್ರ್ಯರಾಗಬೇಕೆಂದು ದೇವರು ನಿಮ್ಮನ್ನು ಕರೆದನು. ದೇವರು ನಿಮ್ಮನ್ನು ಯಾಕೆ ಕರೆದನೆ ಅಂದರೆ, ನೀವು ಸ್ವತಂತ್ರರಾಗಿ ಬದುಕಬೇಕು, ಪಾಪದಲ್ಲಿ ಸಿಲುಕಿಕೊಳ್ಳದೆ ಸ್ವತಂತ್ರರಾಗಿ ಬದುಕಬೇಕು ಎಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆದರೆ ನಿಮಗಿರುವ ಸ್ವಾತಂತ್ರ್ಯವು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ, ನಮಗಿರುವಂಥ ಸ್ವತಂತ್ರ, ದೇವರು ನಮಗೆ ಸ್ವತಂತ್ರ ಕೊಟ್ಟಿದೆ ಎಂಬುದಾಗಿ ಪಾಪ ಮಾಡೋದಕ್ಕೆ ಅಥವಾ ಶರೀರ ಆಶೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ನೀವು ಆ ಸ್ವತಂತ್ರವನ್ನು ಬಳಸಿಕೊಳ್ಬೇಡಿ, ಆ ಸ್ವತಂತ್ರವನ್ನು ವಿನಿಯೋಗಿಸಿಕೊಳ್ಬೇಡಿ. ಶರೀರದ ಆಶೆಗಳಿಗೆ, ಶರೀರ ಭಾವಕ್ಕೆ ಆತನು ಆಸ್ಪದ ಕೊಡದೆ ಆತ್ಮಕ್ಕೆ ಸಂಬಂಧಪಟ್ಟಂಥ ಆ ಭಾವಕ್ಕೆ ನಮ್ಮನ್ನು ಸ್ವೀಕರಿಸಿದ್ದಾನೆ, ನಮ್ಮನ್ನು ಕರೆದಿದ್ದಾನೆ. ಆ ಪ್ರೀತಿಗೆ ನಾವು ಆಕರ್ಷರಾಗಬೇಕೆಂದು ಹೇಳ್ತಾನೆ. ಮತ್ತೊಂದು ಸಲ 13ನೇ ವಚನ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ.
ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೇವೆ ಮಾಡುವಂಥ ಗುಣ ಕ್ರೈಸ್ತರಿಗಿದೆ. ಭಾರತ ದೇಶಕ್ಕೆ ಬಂದಿರುವಂಥ ಮದರ್ ತೆರೇಸಾ ನಮಗೆ ಗೊತ್ತು. ನಮ್ಮ ದೇಶಕ್ಕೆ ಎಷ್ಟು ಕಷ್ಟ ಇದವೋ, ಎಷ್ಟು ಆರೋಗ್ಯವಾದಂಥ ಪರಿಸ್ಥಿತಿ, ಅನಾರೋಗ್ಯದಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ನಮಗೆ ಚಿಕಿತ್ಸೆ ಮಾಡೋಕ್ಕೆ ಯಾರೂ ಇಲ್ಲದ ಸಂದರ್ಭದಲ್ಲಿ ಮದರ್ ತೆರೇಸಾ ತನ್ನ ದೇಶವನ್ನು ಬಿಟ್ಟು ನಮ್ಮ ದೇಶಗೋಸ್ಕರ ಸೇವೆ ಮಾಡಿ ಸತ್ತಿದ್ದಾಳೆ. ಪ್ರಿಯರೇ, ಮದರ್ ತೆರೇಸಾ ಯಾರು? ಒಬ್ಬ ಕ್ರೈಸ್ತರ ಸ್ತ್ರೀ. ಉಚಿತ ಸೇವೆ ಮಾಡಿ ದೇಶದ ಜನರನ್ನು ಆರೋಗ್ಯದಿಂದ ಇರಿಸಿ ಅಷ್ಟೇ ಅನೇಕ ಮಂದಿಗೆ, ಅನೇಕ ಕುಷ್ಠರೋಗಿಗಳಿಗೆ, ಅನೇಕ ರೋಗಿಗಳನ್ನು ವಾಸಿ ಮಾಡಿ ಉಚಿತ ಸೇವೆಯನ್ನು ಮಾಡಿದ್ದಾರೆ. ಸೇವೆ ಗುಣವನ್ನು ಕಲಿಸಿಕೊಟ್ಟಿರುವಂಥ ಕ್ರೈಸ್ತನಿಗೆ ದೇವರು ಕಲಿಸಿಕೊಟ್ಟಿದ್ದಾನೆ. ಪ್ರಿಯರೇ, ಸೇವೆ ಮಾಡೋದಕ್ಕೆ ಕಲಿಸಿಕೊಟ್ಟಿರುವಂಥದ್ದು ದೇವರು. ಆ ಸೇವೆ ಮಾಡಬೇಕಂತ ಹೇಳ್ಕೊಟ್ಟಿರುವಂಥದ್ದು ದೇವರು. ಆ ಸೇವೆ ಮಾಡುವ ಉದ್ದೇಶ, ಸೇವೆ ಮಾಡುವ ಗುಣ ಯಾರಿಗಿದೆ ಅಂತಂದರೆ ಕ್ರೈಸ್ತರಿಗಿದೆ. ನೋಡಿ ಮತ್ತೊಂದು ಸಲ, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನು ಒಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ ಎಂದು ನೋಡಿಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ನಾವು ಈ ದೇಶದಲ್ಲಿ ಒಬ್ಬರಿಗೊಬ್ಬರು ಖರ್ಚಿಕೊಂಡು, ಒಬ್ಬರಿಗೊಬ್ಬರು ಅಸಹ್ಯಪಟ್ಟು, ಒಬ್ಬರ ಮೇಲೆ ಒಬ್ಬರು ದಬ್ಬಾಳಿಕೆ ಮಾಡಿಕೊಂಡು ಬದುಕದೆ, ಒಂದು ವೇಳೆ ಅದೇ ರೀತಿಯಲ್ಲಿ ಬದುಕಿದರೆ ನಾವು ನಾಶವಾಗ್ತೇವೆ ಹೊರತು ನಮಗೇನು ಲಾಭ ಬರಲ್ಲ. ಅದರಿಂದ ಒಬ್ರಿಗೊಬ್ಬರು ಪ್ರೀತಿಯಿಂದಿರಿ, ನಿನ್ನ ನೆರೆಯವರ ನಿನ್ನಂತೆ ಪ್ರೀತಿಸಿರಿ ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಕ್ರೈಸ್ತರಿಗೆ ದೇವರು ಕೊಟ್ಟಿರುವಂಥ ಆಜ್ಞೆ ಏನಂತಾನೆ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು, ಯಾರಿಗೋಸ್ಕರನೂ ಯಾರಿಗೂ ಕೂಡ ಹಾನಿ ಮಾಡಬಾರ್ದು ಎಂಬುದಾಗಿ ದೇವರು ಆಜ್ಞೆ ಮಾಡಿದ್ದಾರೆ. ಪ್ರಿಯರೇ, ಆದ್ದರಿಂದ ಭಾರತ ದೇಶಕ್ಕೆ, ಸ್ವತಂತ್ರ ದೇಶಕ್ಕೆ, ನಮ್ಮ ಸ್ವತಂತ್ರ ದೇಶ ಆಗಿರುವಂಥ ಭಾರತ ದೇಶಕ್ಕೆ ಗೌರವ ತರುವುದು, ನಿಜವಾದಂಥ ಭಕ್ತಿ ತೋರಿಸುವವರು ಯಾರು ಅಂತಂದರೆ ಕ್ರೈಸ್ತರು ಎಂಬುದಾಗಿ ನಾವು ಗರ್ವದಿಂದ ಹೇಳುವುದಕ್ಕೆ ಇಷ್ಟಪಡ್ತೇವೆ. ಪ್ರಿಯರೇ, ಕ್ರೈಸ್ತರ ಮಾತ್ರ ಭಾರತ ದೇಶಕ್ಕೆ ಗೌರವ ತರ್ತಾರೆ. ಯಾಕೆ ಅಂತಂದರೆ ಅವರು ದೇವರ ವಾಕ್ಯಗಳನ್ನು ಅನುಸರಿಸಿ, ಕಟ್ಟಡಗಳನ್ನು ಅನುಸರಿಸಿ, ದೇವರ ಮಾತುಗಳನ್ನು ಅನುಸರಿಸಿ, ನಿನ್ನ ನೆರೆಯವರ ನಿನ್ನಂತೆ ಪ್ರೀತಿಸಿ ಎಂಬ ಪ್ರೀತಿಪೂರ್ವಕವಾದಂಥ ಸೇವಾ ಭಾವವನ್ನು ಹೊಂದಿರುವಂಥವರು ಕ್ರೈಸ್ತರು. ಆದ್ದರಿಂದ ಕ್ರೈಸ್ತರಿಗೆ ದೇಶಭಕ್ತಿ ಜಾಸ್ತಿ ಇದೆ. ಕ್ರೈಸ್ತರಿಗೆ ದೇಶಭಕ್ತಿ ಜಾಸ್ತಿ ಇದೆ. ನಾವು ಕೇವಲ ಜಾಸ್ತಿ ಇದೆ ಎಂಬುದಾಗಿ ನಾವು ಮಾತಿನಲ್ಲಿ ಹೇಳದೆ ನಮ್ಮ ದೇಶಭಕ್ತಿಯನ್ನು ನಾವು ಸಾರಬೇಕು. ನಮ್ಮ ದೇಶಭಕ್ತಿಯನ್ನು ನಾವು ಕೂಡ ವ್ಯಕ್ತಪಡಿಸಬೇಕು. ನಮ್ಮ ಸುತ್ತಮುತ್ತಲಿರುವಂಥ ಅನೇಕರಿಗೆ ನಾವು ಮಾದರಿಕರವಾದ ಜೀವನ ಜೀವಿಸಬೇಕು. ಕಷ್ಟದಲ್ಲಿದ್ದವರಿಗೆ ನಾವು ಸಹಾಯ ಮಾಡಬೇಕು. ಯಾರಾದರೆ ಒಂದು ಹಿಂಸೆಯಲ್ಲೂ ಒಂದು ಕಠಿಣವಾದ ಸ್ಥಿತಿಯಲ್ಲಿದ್ದರೆ ಅವ್ರಿಗೆ ನಾವು ಸಹಾಯ ಮಾಡಬೇಕು. ಈ ಥರ ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ಇದು ದೇಶಭಕ್ತಿಯನ್ನು ತೋರಿಸುತ್ತದೆ. ಈ ದೇಶಭಕ್ತಿಯನ್ನು ಪ್ರತಿಯೊಬ್ಬ ಕ್ರೈಸ್ತವನು ಅನುಸರಿಸಬೇಕು. ಇದು ನಮ್ಮ ದೇವರ ಆಜ್ಞೆಯಾಗಿದೆ. ಪ್ರತಿಯೊಬ್ಬ ಕ್ರೈಸ್ತನು ದೇಶಭಕ್ತನಾಗಿ ಸಾಯಬೇಕು, ದೇಶಭಕ್ತನಾಗಬೇಕು. ಪ್ರತಿಯೊಬ್ಬ ಕ್ರೈಸ್ತನಿಗೆ ದೈವ ಭಕ್ತಿ ಇದ್ದರೆ ಆಟೋಮೆಟಿಕ್ ಆಗಿ ದೇಶಭಕ್ತಿ ಬರುತ್ತೆ. ದೈವ ಭಕ್ತಿ ಇಲ್ಲಂದರೆ ದೇಶಭಕ್ತಿ ಬರುವುದಿಲ್ಲ. ದೈವ ಭಕ್ತಿ ಇಲ್ಲಂದರೆ ದೇಶಭಕ್ತಿ ಬರಲ್ಲ. ದೈವ ಭಕ್ತಿ ಇದ್ದರೆ ಮಾತ್ರನೇ ದೇಶಭಕ್ತಿ ಬರುತ್ತೆ. ಯಾವಾಗಲೂ ಕ್ರೈಸ್ತರ ದೇವರ ಮೇಲೆ ಅಪಾರವಾದ ನಂಬಿಕೆ ಇಟ್ಟು, ಅಪಾರವಾದಂಥ ಪ್ರೀತಿ ಇಟ್ಟು ದೇವರನ್ನು ನಂಬುತ್ತಾರೋ ಅವರು ದೇವರನ್ನು ಪ್ರೀತಿಸುತ್ತಾರೆ, ದೇವರನ್ನು ನಂಬುತ್ತಾರೆ. ಆದ್ದರಿಂದ ಅವರಿಗೂ ಕೂಡ ದೇಶದ ಮೇಲೆ ಭಕ್ತಿ ಬರುತ್ತದೆ, ದೇಶದ ಮೇಲೆ ಅವರಿಗೆ ವಿಶ್ವಾಸ ಬರ್ತದೆ. ದೇಶ ಭದ್ರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಕ್ರೈಸ್ತರು ಇಷ್ಟಪಡ್ತಾರೆ. ನಾವೆಲ್ಲರೂ ಕ್ರೈಸ್ತರಾಗಿದ್ದ ನಾವೆಲ್ಲರೂ ದೇಶಭಕ್ತರಾಗಿ ಸಾಯಬೇಕು. ನಾವೆಲ್ಲರೂ ದೇಶಭಕ್ತಿಯನ್ನು ನಾವು ವ್ಯಕ್ತಪಡಿಸಬೇಕು. ದೇವರು ಹೇಳಿರುವಂಥ ಮಾತನ್ನು ನಾವು ಅನುಸರಿಸಿ ಬದುಕಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು, ಪ್ರತಿಯೊಬ್ಬ ಯೌವನಸ್ಥನು, ಪ್ರತಿಯೊಬ್ಬ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಕ್ರೈಸ್ತನು ದೇಶದ ಮೇಲೆ ಪ್ರೀತಿ ತೋರಿಸ್ಬೇಕು, ದೇಶದ ಮೇಲೆ ಗೌರವ ತೋರಿಸಬೇಕು, ದೇಶದ ಶಾಸನಗಳ ಮೇಲೆ ಪ್ರೀತಿ ತೋರಿಸಬೇಕು, ಶಾಸನಗಳನ್ನು ಅನುಸರಿಸಬೇಕು, ಅರಸರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ದೇಶ ಕಷ್ಟ ಸಂಕಟಗಳಲ್ಲಿ ದೇವರಿಗೆ ವಿಜ್ಞಾಪನೆಗಳು ಮಾಡಬೇಕು, ದೇಶ ಯೋಗಕ್ಷೇಮಗೋಸ್ಕರ ಕ್ರೈಸ್ತನ ಪ್ರಾರ್ಥನೆ ಮಾಡಬೇಕು. ಕ್ರೈಸ್ತನ ಮಾಡುವಂಥ ಪ್ರಾರ್ಥನೆ ದೇವರ ಕೇಳಿ ನಮ್ಮ ದೇಶಕ್ಕೆ ಸುಖವಾಗಿ, ಸಮಾಧಾನವಾಗಿ, ಅನುಕೂಲವಾದಂಥ ಪರಿಸ್ಥಿತಿಗಳನ್ನು ಮಾಡಿ ನಮ್ಮನ್ನು ತನ್ನ ಕೃಪೆಯಿಂದ ನಮ್ಮ ದೇಶವನ್ನು ಆರೋಗ್ಯದಿಂದ, ಸ್ವತಂತ್ರರಿಂದ ಇರಿಸೋದಕ್ಕೆ ಯತ್ನ ಮಾಡ್ತಾನೆ. ಆದ್ದರಿಂದ ನಾವು ಕ್ರೈಸ್ತರೆಲ್ಲರೂ ದೇವರಲ್ಲಿ ವಿಶ್ವಾಸವಿಟ್ಟು ದೇಶಭಕ್ತಿಯನ್ನು ಪ್ರತಿಯೊಬ್ಬರಿಗೆ ಸಾರಬೇಕೆಂದು ತಮ್ಮಲ್ಲಿ ಕೇಳುತ್ತಾ ಈ ನನ್ನ ಮತಗಳನ್ನು ಮುಗಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ.
ಸರ್ವಶಕ್ತನೂ ಸರ್ವಾಧಿಕಾರಿ ನಮ್ಮ ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ಅಪಾರವಾದ ಪ್ರೀತಿಗೆ ಕೃತಜ್ಞತೆ ಸಲ್ಲಿಸುವಂತಾಗಿದ್ದೇವೆ ತಂದೆ. ಹೀಗೋ ತಂದೆ, ಕ್ರೈಸ್ತರಿಗೆ ದೇಶಭಕ್ತಿ ಇಲ್ಲ ಎಂಬುದಾಗಿ ತಂದೆ ಲೋಕವೆಲ್ಲವೂ ಕೂಡ ತಂದೆ ಪ್ರಚುರ ಪಡ್ತಾ ಇದೆ. ಆದರೆ ತಂದೆ, ಕ್ರೈಸ್ತರಿಗೆ ದೇಶಭಕ್ತಿ ಜಾಸ್ತಿ ಇದೆ ಎಂಬುದಾಗಿ ನಾವು ನಿನ್ನ ವಾಕ್ಯದ ಮುಖಾಂತರ ನಾವು ನೋಡಿಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೇವೆ ತಂದೆ. ನಿನ್ನ ಮಾತುಗಳ ಮುಖಾಂತರ ನಮ್ಮನ್ನು ತಂದೆ ದೇಶಭಕ್ತರಾಗಿ ಬದುಕಬೇಕು. ಪ್ರತಿಯೊಬ್ಬರು ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು, ಅರಸರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ವಿಜ್ಞಾಪನೆಗಳು ಮಾಡಬೇಕು ಎಂಬುದಾಗಿ ಹೇಳಿಕೊಟ್ಟಿದ್ದೀನಿ. ಸ್ತೋತ್ರ ತಂದೆ. ಪ್ರತಿಯೊಬ್ಬ ಕ್ರೈಸ್ತನ ಭಾರತ ದೇಶದಲ್ಲಿ ವಿಶ್ವಾಸವಿಟ್ಟು ತಂದೆ ದೇಶ ಗೌರವವನ್ನು ಕಾಪಾಡುತ್ತಾ ಬದುಕುವುದಕ್ಕೆ ಪ್ರಯಾಸ ಮಾಡುವ ಹಾಗೆ ನಮ್ಮೆಲ್ಲರಿಗೂ ಕೂಡ ತಂದೆ ನಿನ್ನ ಆತ್ಮ ಸಹಾಯದೊಂದಿಗೆ ನಡೆಸ್ತಾ ಬರಬೇಕು ಎಂದು ಬೇಡಿಕೊಳ್ತಾ ನಮ್ಮ ಒಡೆಯನೂ ರಕ್ಷಕರಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಈ ಪ್ರಾರ್ಥನೆ ಬೇಡುತ್ತೇವೆ ತಂದೆಯೇ. ಆಮೆನ್.